ವರಮಹಾಲಕ್ಷ್ಮಿ ಹಬ್ಬದಂದು ಕೂರಿಸುವ ಲಕ್ಷ್ಮೀ ಕಳಸಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು, ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಯಾವ ವಿಘ್ನಗಳು ಆಗದಂತೆ ನೋಡಿಕೊಳ್ಳಬೇಕು, ಮಹಾಲಕ್ಷ್ಮಿ ದೇವಿಗೆ ಫಲಪುಷ್ಪಗಳ ಜೊತೆ ಯಾವ ವಿಶೇಷ ವಸ್ತುವನ್ನು ಅರ್ಪಿಸಲೇಬೇಕು, ಮನೆಯ ಹಣಕಾಸಿನ ಸಮಸ್ಯೆಗಳೆಲ್ಲ ತೀರಿ ನೀವು ಮಹಾ ಅದೃಷ್ಟವಂತರಾಗಲು ಯಾವ ಮಂತ್ರ ಸ್ತೋತ್ರಗಳನ್ನು ಈ ದಿನ ಮರೆಯದೆ ಹೇಳಿಕೊಳ್ಳಬೇಕೆಂದು ಈಗ ತಿಳಿಯೋಣ. ವರಮಹಾಲಕ್ಷ್ಮಿ ದೇವಿಯು ಪ್ರತಿ ವರ್ಷವೂ ಭಕ್ತರ ಮನೆಗಳಿಗೆ ಬಂದು ಸಕಲ ವರಗಳನ್ನು ನೀಡುತ್ತಾಳೆ. ಮನೆಯಲ್ಲಿರುವ ಬಡತನ ದೂರ ಮಾಡಿ ಭಕ್ತಿಯಿಂದ ಬೇಡಿಕೊಂಡವರ ಸಮಸ್ಯೆಗಳನ್ನೆಲ್ಲ ಕೋರಿಕೆಗಳನ್ನು ನೆರವೇರಿಸುವ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹಕ್ಕೋಸ್ಕರ ಕಳಸವನ್ನು ಯಾವ ರೀತಿ ಕೂರಿಸಬೇಕೆಂದು ನೋಡುವುದಾದರೆ, ಮೊದಲು ವರಮಹಾಲಕ್ಷ್ಮಿ ದೇವಿಯನ್ನು ಕೂರಿಸುವ ಜಾಗದಲ್ಲಿ 8 ದಳಗಳು ಬರುವ ಹಾಗೆ ಪದ್ಮ ಪುಷ್ಪದ ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬರೆದುಕೊಳ್ಳಬೇಕು. ನಂತರ ಆ ರಂಗೋಲಿಯ ಮೇಲೆ ಒಂದು ಬಾಳೆ ಎಲೆ ಹಾಸಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸ ಇಡಬೇಕು. ಕೆಲವರು ಒಂದು ಬಿಂದಿಗೆಯನ್ನು ಇಟ್ಟು ನೀರನ್ನು ತುಂಬಿಸಿ ಅದರ ಮೇಲೆ ಮತ್ತೊಂದು ಚಿಕ್ಕ ಬಿಂದಿಗೆ ಇಟ್ಟು ಅಕ್ಕಿ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕಳಸ ಏರ್ಪಾಡು ಮಾಡಿಕೊಂಡು ಅಲಂಕಾರ ಮಾಡಿಕೊಳ್ಳಿ. ಕಳಸಕ್ಕೆ ತಪ್ಪದೆ 6 ಗೋಡಂಬಿ, 6 ಹಳದಿ ಬಣ್ಣದ ಕವಡೆಗಳು, 6 ಗೋಮತಿ ಚಕ್ರಗಳು, 6 ಬಾದಾಮಿ, 1 ಬೆಳ್ಳಿ ನಾಣ್ಯ ಇಲ್ಲವೆಂದರೆ ಬೆಳ್ಳಿಯ ಚಿಕ್ಕ ಯಾವುದೇ ಆಭರಣ, 6 ಲವಂಗ, 6 ಕಮಲದ ಬೀಜ, 1 ಬಟ್ಟಲು ಅಡಿಕೆಯನ್ನು ಕಳಸಕ್ಕೆ ಹಾಕಿಕೊಳ್ಳಬೇಕು. ಜೊತೆಗೆ ಲಾವಂಚದ ಬೇರು ಸಿಕ್ಕರೆ ಕಳಸಕ್ಕೆ ಹಾಕಿ. ಇದಷ್ಟೇ ಅಲ್ಲದೆ ಬಂಗಾರದ ಯಾವುದೇ ಒಂದು ಆಭರಣವನ್ನು ಅಥವಾ ಬೆಳ್ಳಿ ಆಭರಣವನ್ನು ಕಳಸಕ್ಕೆ ಹಾಕಿ. ಚಿನ್ನ ಅಥವಾ ಬೆಳ್ಳಿಯನ್ನು ನೀರಿನಿಂದ ತೊಳೆದು ಹಾಲಿನಿಂದ ತೊಳೆದು ನಂತರವಷ್ಟೇ ಕಳಸಕ್ಕೆ ಹಾಕಬೇಕು. ನೀವು ಬಳಸುವ ಒಡವೆಗಳನ್ನು ನೇರವಾಗಿ ಕಳಸಕ್ಕೆ ಹಾಕಬಾರದು. ಇಷ್ಟು ವಸ್ತುಗಳನ್ನು ಕಳಸಕ್ಕೆ ಹಾಕಬೇಕಾದರೆ ಮೊದಲು ಭಕ್ತಿ ಸಂಕಲ್ಪದಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹೇಗೆಂದರೆ, ಅಮ್ಮ ವರಮಹಾಲಕ್ಷ್ಮಿ, ನಿನ್ನ ಪೂಜೆಗೆ, ನಿನ್ನ ವಿಶೇಷ ಅನುಗ್ರಹಕ್ಕೆ ಇಂದು ಕಳಸಕ್ಕೆ ಈ ವಸ್ತುಗಳನ್ನು ಹಾಕ್ತಾ ಇದ್ದೀನಿ. ಪ್ರತಿ ವರ್ಷ ಮನೆಯ ಏಳಿಗೆ ನೀಡುವ ಹಾಗೆ ಈ ವರ್ಷವೂ ಮನೆಗೆ ಬಂದು ಕುಟುಂಬವನ್ನು ಹರಸಿ ಆರೈಸು ಎಂದು ಬೇಡುತ್ತಾ ನಮಸ್ಕಾರ ಮಾಡಿಕೊಳ್ಳಬೇಕು. ನೀವು ಕಳಸಕ್ಕೆ ಹಾಕಿದ ಈ ವಸ್ತುಗಳಲ್ಲಿ ಗೋಡಂಬಿ, ಬಾದಾಮಿಯನ್ನು ಯಾವುದಾದರೂ ಮರದ ಗಿಡದ ಬುಡಕ್ಕೆ ಹಬ್ಬ ಮುಗಿದ ನಂತರ ಹಾಕಬೇಕು. ಉಳಿದಂತಹ ಗೋಮತಿ ಚಕ್ರ, ಕವಡೆ, ಕಮಲದ ಬೀಜಗಳನ್ನು ಒಂದು ಅರಿಶಿಣದ ಬಟ್ಟೆಗೆ ಕಟ್ಟಿ ದುಡ್ಡು ಇಡುವ ಜಾಗದಲ್ಲಿ ಇಟ್ಟು ಮುಂದಿನ ವರ್ಷ ಕಳಸಕ್ಕೆ ಬಳಸಬಹುದು. ಬೆಳ್ಳಿ ನಾಣ್ಯ, ಚಿನ್ನದ ಪದಾರ್ಥವನ್ನು ಸಾಮಾನ್ಯವಾಗಿ ಬಳಸಬಹುದು. ನೀವು ಕಳಸಕ್ಕೆ ಆದಷ್ಟು ಧಾನ್ಯಗಳನ್ನು ಅಂದರೆ ಅಕ್ಕಿಯನ್ನು ಹಾಕಿ ನೀರು ಹಾಕಿ ಕೂರಿಸುವ ಕಳಸದ ಒಳಗೆ ಗೋಡಂಬಿ, ಬಾದಾಮಿಯನ್ನು ಹಾಕಬೇಡಿ. ಅಕ್ಕಿ ಹಾಕಿ ಕೂರಿಸುವ ಕಳಸಕ್ಕೆ ಗೋಡಂಬಿ, ಬಾದಾಮಿ ಹಾಕಬಹುದು. ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಗಳಲ್ಲಿ, ಪನ್ಸಾರಿ ಅಂಗಡಿಗಳಲ್ಲಿ ಕಮಲದ ಪುಷ್ಪದಿಂದ ಮಾಡಿದ ಗಂಧ ಸಿಕ್ಕರೆ ಕೇಳಿ ಪಡೆದು ಮಹಾಲಕ್ಷ್ಮಿ ದೇವಿಯ ಫೋಟೋಗೆ ಬೊಟ್ಟಿನ ರೂಪದಲ್ಲಿಟ್ಟರೆ ತುಂಬಾ ಒಳ್ಳೆಯದು. ಇದರಿಂದ ನಿಮ್ಮ ಋಣಬಾಧೆಗಳು ತೀರುತ್ತದೆ. ಹಣಕಾಸಿನ ಎಲ್ಲ ಸಮಸ್ಯೆಗಳು ದೂರ ಮಾಡಿಕೊಳ್ಳಲು ಮಹಾಲಕ್ಷ್ಮಿ ದೇವಿಯನ್ನು ಹೆಚ್ಚು ಗಂಧದಿಂದ ಅಲಂಕಾರ ಮಾಡಿಕೊಳ್ಳಿ. ಹಾಗೆಯೇ ಲಕ್ಷ್ಮೀ ದೇವಿಗೆ ಕರ್ಪೂರದ ಆರತಿ ಅಥವಾ ಪಚ್ಚೆ ಕರ್ಪೂರದ ಆರತಿ ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಿ. ಅಮ್ಮನವರ ವಿಶೇಷ ಅನುಗ್ರಹಕ್ಕೆ ಬೆಲ್ಲದನ್ನ, ಸಿಹಿ ಪೊಂಗಲನ್ನು ನೈವೇದ್ಯವಾಗಿಡಿ. ಬೆಲ್ಲದ ಅನ್ನವನ್ನು 6 ಜನ ಮುತ್ತೈದೆಯರಿಗೆ ಮನೆಗೆ ಕರೆಸಿ ಅರಿಶಿಣ, ಕುಂಕುಮ, ಬಳೆ, ತಾಂಬೂಲದ ಸಮೇತ ನೀಡಿ ಅವರನ್ನೇ ಲಕ್ಷ್ಮೀ ಸ್ವರೂಪವಾಗಿ ಭಾವಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು. ಸ್ವಲ್ಪ ಬೆಲ್ಲದನ್ನವನ್ನು ಮನೆಯ ಸದಸ್ಯರು ಹಾಗೂ ಪೂಜೆ ಮಾಡಿದವರು ಪ್ರಸಾದವಾಗಿ ಸ್ವೀಕರಿಸಬೇಕು. ದಾಳಿಂಬೆ ಹಣ್ಣನ್ನು ಕೂಡ ಲಕ್ಷ್ಮೀ ದೇವಿಯ ಮುಂದೆ ನೈವೇದ್ಯವಾಗಿ ಅರ್ಪಿಸಬಹುದು. ದೇವಿಯ ಮುಂದೆ ಬಾಳೆ ಎಲೆಗಳ ಮೇಲೆ ನೈವೇದ್ಯಗಳನ್ನು ಇಡುವಾಗ ತಪ್ಪದೆ 1-2 ಮುತ್ತುಗದ ಎಲೆಗಳನ್ನು ಇಟ್ಟರೆ ಪೂಜೆಯ ಫಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಲಕ್ಷ್ಮೀ ದೇವಿಗೆ ಎಷ್ಟೋ ಒಡವೆ ಹಾಕಿದರೂ ಪುಷ್ಪಗಳಿಂದ ಅಲಂಕಾರ ಮಾಡಿದರೂ ಕೂಡ ಈ ಒಂದು ವಸ್ತುವನ್ನು ಮಾತ್ರ ಮರೆಯಬಾರದು. ಆ ವಸ್ತುವೇ ಗೆಜ್ಜೆ ವಸ್ತ್ರ. ಗೆಜ್ಜೆ ವಸ್ತ್ರವನ್ನು ನೀವೇ ನಿಮ್ಮ ಕೈನಿಂದ ತಯಾರಿಸಿ ಲಕ್ಷ್ಮೀ ದೇವಿಗೆ ಹಾಕಿದರೆ ತುಂಬಾ ಒಳ್ಳೆಯದು. ಗೆಜ್ಜೆ ವಸ್ತ್ರ ಇಲ್ಲದೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆ, ವ್ರತಗಳು ಸಂಪೂರ್ಣವಾಗುವುದಿಲ್ಲ. ಅಕ್ಕಪಕ್ಕದ ಮನೆಗೆ ಅರಿಶಿಣ ಕುಂಕುಮಕ್ಕೆ ಹೋದಾಗ ನಗುಮುಗದಿಂದಲೇ ಹೋಗಿ ಬರಬೇಕು. ಮನೆಗೆ ಬಂದ ಮುತ್ತೈದೆಯರನ್ನು ಕೂಡ ನಗುಮುಗದಿಂದಲೇ ಸ್ವಾಗತಿಸಿ ಸತ್ಕರಿಸಬೇಕು. ಕಲಹ, ಮನಸ್ತಾಪ ಮಾಡಿಕೊಳ್ಳದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು. ಹಬ್ಬದ ವಾತಾವರಣದಲ್ಲಿ ಲಕ್ಷ್ಮಿಯ ಅಂಶ ಅಥವಾ ಶಕ್ತಿ ಮನೆಗೆ ಪ್ರವೇಶ ಅನ್ನವನ್ನು ಚೆಲ್ಲದೆ ಆಹಾರವನ್ನು ಕೂಡ ಲಕ್ಷ್ಮೀ ದೇವಿಯ ರೂಪದಲ್ಲೇ ಗೌರವಿಸಿ ವಿಘ್ನಗಳು ಮನೆಯಲ್ಲಿ ಆಗದಂತೆ ನೋಡಿಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು.
ಲಕ್ಷ್ಮೀ ದೇವಿಯು ಅಮೃತಕ್ಕೆ ಸಮನಾದ ಹಾಲಿನಲ್ಲಿರುತ್ತಾಳೆ, ಜೇನುತುಪ್ಪದಲ್ಲಿಯೂ ವಾಸವಿರುತ್ತಾಳೆ ಎಂದು ನಂಬಲಾಗುತ್ತದೆ. ಶಂಖಜಲ ಹಾಗೂ ಎಳನೀರಿನಲ್ಲಿಯೂ ಕೂಡ ತಾಯಿ ಮಹಾಲಕ್ಷ್ಮಿಯು ನೆಲೆಸಿರುತ್ತಾಳೆ. ಆದ್ದರಿಂದ ವರಮಹಾಲಕ್ಷ್ಮೀ ದೇವಿಯ ವ್ರತ ಆಚರಿಸುವವರು ದೇವಿಯ ಮುಂದೆ ಖಚಿತವಾಗಿ ಹಸುವಿನ ಹಾಲು, ಜೇನುತುಪ್ಪ, ಎಳನೀರು ಅಥವಾ ತೆಂಗಿನ ನೀರು ಹಾಗೂ ಶಂಖಜಲವನ್ನು ಕೂಡ ಇರಿಸಬೇಕು. ಇದರ ಜೊತೆಗೆ ಕಬ್ಬಿನ ರಸವನ್ನು ಕೂಡ ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸಿದರೂ ಕೂಡ ತುಂಬಾ ಒಳ್ಳೆಯದು. ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಲಕ್ಷ್ಮಿ ಕೂರಿಸಿದ ನಂತರ ಲಕ್ಷ್ಮೀ ದೇವಿಯ 2 ಕಡೆ ಆನೆಯ ಬೊಂಬೆಗಳನ್ನು ಇರಿಸಬೇಕು. ಏಕೆಂದರೆ ಶ್ರೀ ಸೂಕ್ತದಲ್ಲಿ ಗಜಗಳ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಮಹಾಲಕ್ಷ್ಮೀ ದೇವಿಯು ಶ್ರೀಮನ್ನಾರಾಯಣನ ಜೊತೆ ರಥದಲ್ಲಿ ಬರುವಾಗ ಮುಂದೆ ಕುದುರೆಗಳು, ರಥದ ಅಕ್ಕಪಕ್ಕ ಹಾಗೂ ಹಿಂದೆ ಆನೆಗಳು ಬರುತ್ತವೆ. ಆದ್ದರಿಂದ ಪೂಜೆಯಲ್ಲಿ ಮರದ ಆನೆ, ಕುದುರೆಗಳನ್ನು ಸಾಧ್ಯವಾದರೆ ಏರ್ಪಾಡು ಮಾಡಿಕೊಳ್ಳಿ. ವ್ರತದ ದಿನ ದೀಪಗಳನ್ನು ಹಚ್ಚಿದ ಮೇಲೆ ನಿಮ್ಮ ಸೀರೆ ಹಾಗೂ ದೇವಿ ಮುಂದೆ ಇಟ್ಟ ಸೀರೆ ಮೇಲೆ ನಿಗಾ ಇರಲಿ. ನಾಳೆ ಬಟ್ಟೆಗಳು ಬೆಂಕಿಗೆ ತಾಕಬಾರದು. ಬಟ್ಟೆಗಳು ಹಬ್ಬದ ದಿನ ಸುಡಬಾರದು. ಹಬ್ಬದ ತರಾತುರಿಯಲ್ಲಿ ದೀಪಗಳ ಪಕ್ಕ ನಡೆದಾಡುವಾಗ ಸೀರೆಯ ಸೆರಗು ಅಥವಾ ಸೀರೆಯ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಿ. ಮನೆಯಲ್ಲಿ ಮಕ್ಕಳಿದ್ದರೆ ಕಳಸದ ಕಡೆ ಹೆಚ್ಚು ಬಿಡಬೇಡಿ. ತುಂಟ ಮಕ್ಕಳು ಸಿಹಿ ಹಾಗೂ ಹಣ್ಣುಗಳ ಮೇಲೆ ಕಣ್ಣಿಟ್ಟಿರುತ್ತಾರೆ. ನಾಳೆ ಅಡುಗೆಗಳು ಹಾಳಾಗಬಾರದು, ವೇಸ್ಟ್ ಆಗಬಾರದು, ಅನ್ನವನ್ನು ಚೆಲ್ಲಬಾರದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಶ್ರೀ ಸೂಕ್ತ, ಮಹಾಲಕ್ಷ್ಮಿ ಅಷ್ಟೋತ್ತರ, ಕನಕದಾರ ಸ್ತೋತ್ರಗಳನ್ನು ಮರೆಯದೆ ಕೇಳಿ. ಲಕ್ಷ್ಮಿ ಅಷ್ಟೋತ್ತರ ಹೇಳುತ್ತಾ ಕುಂಕುಮಾರ್ಚನೆ ಮಾಡಿ ಎತ್ತಿಟ್ಟುಕೊಂಡು ಪ್ರತಿನಿತ್ಯ ಆ ಕುಂಕುಮವನ್ನು ಬಳಸಿ ಮನೆ ಯಜಮಾನನ ಹಣೆಗೆ ಇಡುತ್ತಾ ಬನ್ನಿ. ಈ ಕೆಲಸ ಮಾಡುವುದರಿಂದ ಹಣಕಾಸು ಕೈಯಲ್ಲಿ ಚೆನ್ನಾಗಿ ಓಡಾಡುತ್ತೆ. ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ದೊರೆತು ಅದೃಷ್ಟ ವರಮಹಾಲಕ್ಷ್ಮಿ ಪೂಜೆಯ ಶಕ್ತಿಯಿಂದ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಈ ಮಾಹಿತಿಗಳು ನಿಮಗೆ ಇಷ್ಟವಾದರೆ ಭಕ್ತಿಯಿಂದ ಅಮ್ಮ ವರಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಎಂದು ಬರೆದು ವಿಡಿಯೋಗೆ ಲೈಕ್ ಕೊಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.